ರಾಷ್ಟ್ರಧ್ವಜ ನಮ್ಮ ಶ್ರೇಷ್ಠ. ಹೌದು. ನಮ್ಮ ಸಂವಿಧಾನ, ನಮ್ಮ ರಾಷ್ಟ್ರಧ್ವಜ ಅವು ಎರಡೂ ನಮಗೆ ಶ್ರೇಷ್ಠ. ಅವಕ್ಕೆ ನಾವು ಗೌರವ ಪಟ್ಟೆ ಕೊಡ್ತೀವಿ ಎಲ್ಲ. ಅದಕ್ಕೆ ಕೂಡ ನಾವು ಏನಂತಂದರೆ ವಿಧಾನಸೌಧದ ಮೇಲೆ ಕೂಡ ನಾವು ಭಗವಾನ್ ಧ್ವಜ ಆರಿಸ್ತೀವಿ. ಹೌದು. ಇನ್ನೇನು ಮಾಡಿ ಭಾರತ ಧ್ವಜದ ಮಕ್ಕಳು ಭಾರತ ಧ್ವಜದಷ್ಟು ಎತ್ತರ ಇಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗೆ ಹಿಂದೂ ರಕ್ಷಣೆ ಮಾಡುವಂಥ ಒಂದು ಸರ್ಕಾರ. ಭಗವಾ ಅಂದರೆ ಎಲ್ಲರನ್ನೂ ಸಮಾನತೆಯನ್ನು ನೋಡುವಂಥದ್ದು. ಭಗವಾ ಅಂದರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ, ಅದಕ್ಕೆ ತ್ಯಾಗ ಶ್ರದ್ಧೆ ಇದೆ. ಅಂಥ ಒಂದು ಸರ್ಕಾರ ತೊಗೊಂಡು ಬರ್ತೀವಿ ಅಂತೇಳಿ ಯಲಗೂರು ಹನುಮಂತ ದೇವರ ಬಳಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ನಮ್ಮ ಸರ್ಕಾರ ಬಂದರೆ ಭಗವಾ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯ ಕೊಡೋದು. ಯಾರೇ ಹಿಂದೂಗಳನ್ನು ತೊಂದರೆ ಕೊಟ್ಟರೆ, ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ರೆ ಬುಲ್ಡೋಜರ್ ಮತ್ತು JCB ರೆಡಿ ಇರೋವಂಥ ಸಂಕೇತ ಭಗವಾ. ಎಲ್ಲಿ ಹರಿಸ್ತೀರಿ ಅಂತ, ಎಲ್ಲಿ ಹರಿಸ್ಬೇಕು ಅಂತ ಬಿಡ್ಕೊಂಡಿದ್ದೀರಿ? ಎಲ್ಲಿ ನಾನೇ ಆದ್ಮೇಲೆ ನಾನೇ ಭಗವಾ ಆಗ್ತೇನೆ. ಅದ್ರಾಗ ಭಗವಾ ಜಾಕೆಟ್ ಹಾಕ್ಕೊಂಡೆ ಪ್ರಮಾಣ ಭಗವಾ ಹರಿಸಂಗೆ ಅಲ್ಲ. ಈಗ ವಿಧಾನಸೌಧದ ಮೇಲೆ ಹಾರಿಸ್ತೀನಿ ಅಂದ್ರೆ ಅದರ ಕೆಳಗೆ ರಾಷ್ಟ್ರಧ್ವಜಕ್ಕಿಂತ ಕೆಳಗಡೆ ಅಂತ. ರಾಷ್ಟ್ರಧ್ವಜ ನಮ್ಮ ಶ್ರೇಷ್ಠ. ಹೌದು. ನಮ್ಮ ಸಂವಿಧಾನ, ನಮ್ಮ ರಾಷ್ಟ್ರಧ್ವಜ ಅವು ಎರಡೂ ನಮಗೆ ಶ್ರೇಷ್ಠ. ಅವಕ್ಕೆ ನಾವು ಗೌರವ ಪಟ್ಟೆ ಕೊಡ್ತೀವಿ ಎಲ್ಲ. ಅದರ ಕೆಳಗೆ ಈಗ ಶಿವಸೇನಾ ಇದೆ, ಮುಂಬೈ ಪಾಲಿಕೆ ಮೇಲೆ ಭಗವಾ ಜೆಂಡ ಅಂತ ಹೇಳ್ತಾರೆ. ಭಗವಾ ಜೆಂಡ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಭಗವಾ ತರ್ತೀವಿ. ಮತ್ತೇನಾದರೂ ಬಿಡ್ಕೊಂಡ್ರಿ ಸರ್? ದೇಶ, ನಮ್ಮ ರಾಜ್ಯ ಉಳಿಬೇಕು, ದೇಶ ಉಳಿಬೇಕು, ಸನಾತನ ಧರ್ಮ ರಕ್ಷಣೆ ಆಗಬೇಕು. ಈ ದೇಶದ್ರೋಹಿಗಳು, ಭ್ರಷ್ಟರು, ರಾಜಕಾರಣಿಗಳು ಎಲ್ಲ ಪಾರ್ಟಿಯಾಗಿ ಏನದಲ್ಲ ಅವರೆಲ್ಲ ಜೈಲಿಗೆ ಹೋಗ್ಬೇಕು. ಇಲ್ಲಾಂದ್ರೆ ಅಂತ್ಯಾಗಿ ಮನೆ ಹಾಕ್ಬೇಕು. SIRಗೆ ರಾಜ್ಯದಲ್ಲಿ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಕಡೆಗೆ ಎಚ್ಚರಿಕೆ ಕೊಟ್ಟಿದೆ. SIRಕ್ಕೆ ಯಾವುದೇ ರಾಜ್ಯದವರು ತಕರಾರು ಮಾಡಬಾರ್ದು, ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕು. SIR ಮಾಡೋದ್ರಿಂದ ಕಾಂಗ್ರೆಸ್ನವ್ರಿಗೆ, ಮಮತಾ ಬ್ಯಾನರ್ಜಿಗೆ, ಮುಲಾಯಂ ಸಿಂಗ್ ಯಾದವ್ಗೆ ಯಾಕೆ ತೊಂದರೆ ಆಗ್ಲಿಕ್ಕತ್ತದ? ಇವರೆಲ್ಲ ಫೇಕ್ ವೋಟರ್ಸ್ ಅದಾರಲ್ಲ. ಅದರಿಂದ ಇವತ್ತು ತಮಿಳುನಾಡಿನಲ್ಲಿ 1 ಕೋಟಿ ಸಮೀಪ ಸಿಕ್ಕಾರೆ. ಇವತ್ತು ಪಶ್ಚಿಮ ಬಂಗಾಳದಂತೂ ದೊಡ್ಡ ಅವರು ಸಂಘರ್ಷ ನಡೆದದ. ಆಸಾಮದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಹೊರಗೆ ಹಾಕ್ಲಕತ್ತಾರೆ. SIR ಆಗಬೇಕು. ಬಿಜಾಪುರ ನಗರದಲ್ಲಿ ಸುಮಾರು 15 ರಿಂದ 18 ಸಾವಿರ ಬೋಗಸ್ ಮತದಾರರು ಅಂತೇಳಿ ಅಂಕಿ ಸಂಖ್ಯೆ